ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ಒಂದೊಂದು ರೀಜನಲ್ಲಿ ಒಂದೊಂದು ಥರದ್ದು ಗೊಜ್ಜುಗಳನ್ನು ಮಾಡ್ಕೊಳ್ತಾರೆ. ಇದು ನಮ್ಮ ಮಲೆನಾಡಿನ ಗೊಜ್ಜು. ಇಲ್ಲಿ ಬಾಣಲೆಗೆ ಫಸ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಚಮಚ ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕಂದು ಬಣ್ಣ ಬರ್ತಾ ಇದೆ ಅನ್ನೋಷ್ಟು ತನಕ ಹುರ್ಕೊಳ್ಳೋಣ. ಈಗ ಕಂದು ಬಣ್ಣ ಬರ್ತಾ ಇದೆ ಅನ್ಬೇಕಾದ್ರೆ ಇದಕ್ಕೆ 1 ಚಮಚ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಮಸಾಲೆಗೆ ಬೇಕಾಗಿರೋದು ಇಷ್ಟೇ, ಬೇರೆ ಏನೂ ಹಾಕ್ಕೊಳ್ಳಲ್ಲ ನಾವು. ಇದು ಚೆನ್ನಾಗಿ ಹುರಿತಾ ಇದೆ ಅನ್ಬೇಕಾದ್ರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 5 ಮಾವಿನ ಹಣ್ಣು ಇರೋದ್ರಿಂದ ಒಂದು 3 ಹಸಿಮೆಣ್ಸಿನ್ಕಾಯಿ ಸಾಕಾಗುತ್ತೆ. ಒಣಮೆಣ್ಸಿನ್ಕಾಯಿ ಹಾಕೋತೀನಿ ಅನ್ನೋರು ಅದನ್ನು ಹಾಕ್ಕೋಬೋದು. ಇದು ಚೆನ್ನಾಗಿ ಹುರಿದ ನಂತರ ಇದನ್ನು ಕಾಯಿ ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು. ನಮ್ಮಲ್ಲಿ ಕಾಯಿ ಸ್ವಲ್ಪ ಜಾಸ್ತಿ ಬೆಳೆಸ್ತೀವಿ, ತುಂಬ ಕಾಯಿ ಬೇಡ ಅಂದವರು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಬಳಸ್ಕೊಳ್ಳಿ. ಇಲ್ಲಿ ನಾನು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅದರದ್ದು ಸಿಪ್ಪೆನೆಲ್ಲ ತಕ್ಕೋತಾ ಇದ್ದೀನಿ. ಸಿಪ್ಪೆನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಮತ್ತು ಉಳಿದ ಹಣ್ಣನ್ನು ಇನ್ನೊಂದು ಬೌಲಲ್ಲಿ ಇಟ್ಕೋತಾ ಇದ್ದೀನಿ. ಈ ಸಿಪ್ಪೆನಲ್ಲೂ ಸ್ವಲ್ಪ ರಸ ಇರುತ್ತೆ ಅಲ್ವ, ಹಾಗಾಗಿ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಸಿಪ್ಪೆನ ಚೆನ್ನಾಗಿ ಕಿವುಚಿ ಆ ರಸವನ್ನೆಲ್ಲ ತೆಗೆದು ಹಣ್ಣು ಹಾಕಿರೋ ಬೌಲಿಗೆ ಅದನ್ನು ಶೋಧಿಸ್ಕೊಳ್ಳೋಣ. ಅದರಲ್ಲಿ ಅಕಸ್ಮಾತಾಗಿ ಏನಾದರೂ ಕಸ ಇತ್ತು ಅಂದರೆ ಅದರಲ್ಲಿ ಕ್ಲೀನಾಗಿ ಹೋಗಿಬಿಡುತ್ತೆ. ಇವಾಗ ಒಂದು ಫೈನಲ್ ಒಗ್ಗರಣೆ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಅದು ಸಿಡಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಇಷ್ಟೇ ಸಾಕಾಗುತ್ತೆ. ಈ ಒಗ್ಗರಣೆ ತಣ್ಣಗಾದ ನಂತರ ನಾವು ಮಾವಿನ ಹಣ್ಣು ಬಿಡಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮತ್ತು ರುಬ್ಸ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಈ ಗೊಜ್ಜು ಸ್ವಲ್ಪ ದಪ್ಪ ಇದ್ರೇ ಚಂದ. ಈ ಹಂತದಲ್ಲಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ಈ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದೆ, ಅದರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಆದರೆ ಬಿಸಿ ಅನ್ನದ ಜೊತೆ ಈ ಗೊಜ್ಜು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.